ಹಾಸನದಲ್ಲಿ ಗಣೇಶೋತ್ಸವದಲ್ಲಿ ನಡೆದ ದುರಂತದಲ್ಲಿ 10 ಜನರು ಸಾವನ್ನಪ್ಪಿದ್ದು ಮೃತರ ಕುಟುಂಬಸ್ಥರಿಗೆ ಸರ್ಕಾರ 5 ಲಕ್ಷ ಪರಿಹಾರ ನೀಡಿದೆ. ಆದರೆ ರಾಜ್ಯ ಸರ್ಕಾರ ನೀಡಿರುವಂತ ಪರಿಹಾರ ಧನ ಹೆಚ್ಚಳಕ್ಕೆ ವಿಪಕ್ಷಗಳು ಒತ್ತಡ ಹೇರ್ತಾ ಇವೆ. ಈ ಮಧ್ಯೆ ರಾಜ್ಯ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿರೋ ಕಾಂಗ್ರೆಸ್ ಸರ್ಕಾರಕ್ಕೆ 5 ಕೋಟಿ ಪರಿಹಾರ ನೀಡಿರುವುದಕ್ಕೆ ವಿಪಕ್ಷಗಳು ಕೆಂಡಾಮಂಡಲವಾಗಿಬಿಟ್ಟಿದ್ದಾವೆ. ರಾಜ್ಯದಲ್ಲಿ ತಾರಕಕ್ಕೇರಿದ ಕೈ ಕಮಲದ ಮಧ್ಯೆ ಪರಿಹಾರ ವಾರ್. ಹಾಸನ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ 5 ಲಕ್ಷ ಪರಿಹಾರ. ಕೇರಳ ಮತ್ತು ಹಿಮಾಚಲ ಪ್ರದೇಶಕ್ಕೆ ಕೋಟಿ ಪರಿಹಾರ. ಸರ್ಕಾರದ ಪರಿಹಾರ ತಾರತಮ್ಯಕ್ಕೆ ಕೆಂಡ ಕಾರಿದ ವಿಪಕ್ಷಗಳು. ರಾಜ್ಯ ಸರ್ಕಾರ ಹಾಸನದಲ್ಲಿ ಮೃತರಾದ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರ ಘೋಷಿಸಿದ್ದು, ಸರ್ಕಾರದ ಪರಿಹಾರ ನಿಧಿಯಿಂದ ಹಣ ನೀಡುತ್ತಿದೆ. ರಾಜ್ಯದಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬಸ್ಥರಿಗೆ 2 ರಿಂದ 5 ಲಕ್ಷ ಪರಿಹಾರ ನೀಡುತ್ತಲೇ ಬಂದಿದೆ. ಅದೇ ರೀತಿ ಹಾಸನದ ಸಂತ್ರಸ್ತರಿಗೂ ಪರಿಹಾರ ಘೋಷಣೆ ಮಾಡಿದೆ. ಆದರೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಿಮಾಚಲ ಪ್ರದೇಶಕ್ಕೆ 5 ಕೋಟಿ ಪರಿಹಾರ ನೀಡಿದೆ. ಹಿಮಾಚಲ ಪ್ರದೇಶದಲ್ಲಿ ಉಂಟಾದ ಪ್ರವಾಹದಿಂದಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಸಾಕಷ್ಟು ಜನರು ಮನೆಗಳನ್ನ ಕಳೆದುಕೊಂಡಿದ್ದಾರೆ. ಇದಕ್ಕೆ ಪರಿಹಾರವಾಗಿ ಸಿಎಂ ಸಿದ್ದರಾಮಯ್ಯ ಹಿಮಾಚಲ ಪ್ರದೇಶ ಸಿಎಂಗೆ ಪತ್ರ ಬರೆದು ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಈ ನಡೆಯ ವಿರುದ್ಧ ವಿಪಕ್ಷಗಳು ಕಿಡಿಕಾರಿವೆ. ಇವರು ತಗೊಂಡೋಗಿ MP ಎಲೆಕ್ಷನ್ಗೆ ಹಂಚಿದಾಗ ಯಾರ್ಯಾರು ಕೊಟ್ಟಿದ್ರೋ, ಕಾಂಗ್ರೆಸ್ ಅವ್ರು ಕೊಟ್ಟಿದ್ರೋ, ದಳಕ್ಕೆ ಕೊಟ್ಟಿದ್ರೋ, BJP ಅವ್ರು ಕೊಟ್ಟಿದ್ರೋ, ದುಡ್ಡು ಹಂಚಿಕೆ ಮಾಡಿದ್ರಲ್ಲ, ಅಲ್ಲಿ ತಗೊಂಡೋಗಿ ಬೀದಿಗೆ ಬರಲಿ, ಅದೆಲ್ಲನೂ ಕೂಡ ಬಂದಿದೆ. ನಾವು ಸ್ವಾಗತ ಮಾಡಿದ್ರಿ. ED ಏನು ತನಿಖೆ ಮಾಡ್ತಾ ಇದೆ, ಅದು ಸ್ವಾಗತ ಮಾಡಿದ್ವಿ. ಪ್ರಶ್ನೆನೇ ಇಲ್ಲ. ಅಕ್ರಮವಾಗಿ ಹಣ ಎಲ್ಲೆಲ್ಲಿ ಹೋಗಿದೆ ಎಲೆಕ್ಷನ್ಗೆ, MP ಎಲೆಕ್ಷನ್ಗೆ, ಅದು ಬಯಲಿಗೆ ಬರ. ಆನೆ ತುಳಿತಕ್ಕೆ ಕೊಟ್ಟಿದ್ರು, ವಯನಾಡಿಗೆ ವಯನಾಡಿಗೆ ಕೊಟ್ಟಿದ್ರು 15 ಲಕ್ಷ ರೂಪಾಯಿ ಕೊಟ್ಟಿದ್ರು. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಮಾನವೀಯತೆ ಇಲ್ಲ, BJP ಅವರಿಗೆ ಮಾನವೀಯತೆ ಇಲ್ಲ, ಅಶೋಕ್ಗೆ ಮಾನವೀಯತೆ ಇಲ್ಲ, ನಾವು ಮಾನವೀಯತೆಯಿಂದ ಕೊಟ್ಟಿದ್ದೀನಿ. ಈಗ ನಾನು ಅದೇ ಮಾತನ್ನು ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದೀನಿ. ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೆ. ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಸತ್ತಿರೋದು. ಕೆಲವರಿಗೆಲ್ಲ ಒಬ್ಬರೇ ಮಕ್ಕಳು, ಬೇರೆ ಮಕ್ಕಳೇ ಇಲ್ಲ. ಅವ್ರ ಜೀವನ ಇವತ್ತು ನರಕದ ರೀತಿ ಆಗಿದೆ. ನೀವು ಹಿಮಾಚಲಕ್ಕೆ ಕೊಡೋಕ್ಕಾಗುತ್ತೆ ದುಡ್ಡು, ಆನೆ ತುಳಿದಾಗ 15 ಲಕ್ಷ ಕೊಡೋಕ್ಕಾಗುತ್ತೆ. ಇದಕ್ಕೆ ಮಾನವೀಯತೆ ನಮಗೆ ಕೇಳೋದಲ್ಲ, ಮಾನವೀಯತೆ ಇದೆಯಾ ಅಂತ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮಗೆ ಮಾನವೀಯತೆ ಇದೆಯಾ? ಇದ್ದರೆ ದುಡ್ಡು ಕೊಡಿ. ಅಲ್ಲಿ ಹೋದಾಗ ಮುತ್ತಿಗೆ ಹಾಕಿದ್ದಾರೆ ಮಂತ್ರಿಗೆಲ್ಲ. ರಾಜ್ಯ ಸರ್ಕಾರ ಈ ಹಿಂದೆ ಕೇರಳದ ವಯನಾಡ್ನಲ್ಲಿ ಆನೆ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ನೀಡಿತ್ತು. ಅಲ್ಲದೆ ಕೇರಳದಲ್ಲಿ ಪ್ರವಾಹ ಉಂಟಾದಾಗ 10 ಕೋಟಿ ರೂಪಾಯಿ ಪರಿಹಾರ ನೀಡಿತ್ತು. ರಾಜ್ಯ ಸರ್ಕಾರ SDRF ಫಂಡ್ ನಿಧಿಯಿಂದ ಕೇರಳ ಸರ್ಕಾರಕ್ಕೆ 10 ಕೋಟಿ ರೂಪಾಯಿ ನೀಡಿ 100 ಮನೆಗಳ ನಿರ್ಮಾಣಕ್ಕೆ ಮುಂದಾಗಿತ್ತು. ಇದೀಗ ಹಿಮಾಚಲ ಪ್ರದೇಶಕ್ಕೆ 5 ಕೋಟಿ ನೀಡಲಾಗಿದೆ. ಹೀಗಾಗಿ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಅಸಮಾಧಾನ ಹೊರಹಾಕಿವೆ. ರಾಜ್ಯದಲ್ಲಿ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ 5 ಲಕ್ಷ ರೂಪಾಯಿ ನೀಡಲಾಗುತ್ತಿದೆ. ಆದರೆ ಕೇರಳದಲ್ಲಿ ಪ್ರವಾಹ ಆದ್ರೆ 10 ಲಕ್ಷ ಪರಿಹಾರ ನೀಡೋದು ಯಾಕೆ ಎಂದು ಖಾರವಾಗಿ ಟೀಕೆ ಮಾಡಿವೆ. ಇನ್ನೂ ಒಂದೆಜ್ಜೆ ಮುಂದೆ ಹೋಗಿರೋ JDS ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ರೈತರನ್ನ ಭೇಟಿಯಾಗಿ ರೈತರ ಸಮಸ್ಯೆ ಆಲಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಹತ್ತತ್ರ 1,05,000 ಹೆಕ್ಟರು ಕೃಷಿ ಪ್ರದೇಶ. ಅದರಲ್ಲೂ ಕಲಬುರಗಿ ಜಿಲ್ಲೆ ಅಂದರೆ ನಮ್ಮ ಭಾರತದ ತೊಗರಿ ಕಣಜ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಏನೋ ಒಂದು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಇಡೀ ರಾಜ್ಯವ್ಯಾಪಿ ದೇಶವ್ಯಾಪ್ತಿ ಒಂದು ಹೆಸರುವಾಸಿಯಾಗಿದೆ ಜಿಲ್ಲೆ. ತೊಗರಿ ಹತ್ತತ್ರ 58,000 ಹೆಕ್ಟರ್ ಪ್ರದೇಶ ತೊಗರಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು. ಉದ್ದಿರ್ಬೋದು, ಹಸಿರು ಇರ್ಬೋದು, ಹತ್ತಿ ಇರ್ಬೋದು, ಸೋಯಾಬೀನ್ ಇರ್ಬೋದು, ಎಲ್ಲ ಸೇರಿದಂತೆ ಹತ್ತತ್ರ 1,05,000 ಹೆಕ್ಟ್ರು ಕೃಷಿ ಪ್ರದೇಶ ಇವತ್ತು ಸಂಪೂರ್ಣವಾಗಿ ಮುಂಗಾರು ಮಳೆಯ ಅತಿವೃಷ್ಟಿಯಿಂದ ನಾಶವಾಗಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ಜೋರಾಗಿರೋದ್ರಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆಗಳು ಹಾನಿಗೊಳಗಾಗಿದೆ. ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನೋ ಆರೋಪವನ್ನ ವಿಪಕ್ಷಗಳು ಮಾಡ್ತಿದ್ದು, JDS ನೆರೆ ಪ್ರದೇಶಗಳಿಗೆ ಭೇಟಿ ನೀಡಿ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿವೆ. ವಿಪಕ್ಷಗಳ ಆರೋಪಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ತಿರುಗೇಟು ಕೊಡುತ್ತದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.